ಓಂ ಶಾಂತಿ ಇವರೇ, ಎಲ್ಲರೂ ಒಳ್ಳೆಯದಾಗಲಿ. ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಎಲ್ಲರೂ ಒಳ್ಳೆಯದಾಗಲಿ. ಇವರೇ, ನಾನೀಗ ರಾಮವಳ್ಳಿ ಮೇಯ್ನ್ ರೋಡು ಬೆಂಗಳೂರಿಂದ ಆಚೆ, ಬೆಂಗಳೂರಿಂದ ರಾಮವಳ್ಳಿ ಮಾರ್ಗದಲ್ಲಿ ಹೊರಟಿದ್ದೀನಿ. ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ, ದೊಡ್ಡ ಆಲದ ಮರ ತೋರಿಸ್ತೀನಿ ಅಂತ ಚಿಕ್ಕಯ್ಯ ಕುಣಿಗಲ್ ನಾಗನಹಳ್ಳಿ ಚಿಕ್ಕಯ್ಯ ಅವರು ಮುನೇಶ್ವರ ದೇವಸ್ಥಾನ, ಶನೇಶ್ವರ ದೇವಸ್ಥಾನ, ಆದಿಶಕ್ತಿ ದೇವಸ್ಥಾನ ಸಂಸ್ಥಾಪಕರು, ಹಾಗೆ ಮುಖ್ಯ ಅರ್ಚಕರು ಚಿಕ್ಕಯ್ಯನವರು ತಮ್ಮ ಆಟೋನಲ್ಲಿ ನನಗೆ ದೊಡ್ಡ ಆಲದ ಮರದ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ. ದೊಡ್ಡ ಆಲದ ಮರ ತೋರಿಸ್ತೀನಿ ಅಂತ. ಇಲ್ಲಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಬರೀ ನರ್ಸರಿಗಳಿದೆ, ನೀವು ಗಮನಿಸ್ಬೋದು. ಬರೀ ನರ್ಸರಿಗಳೇ, ಪ್ರಕೃತಿ ಗಿಡ ಮರ ಬಳ್ಳಿ ಹೂವಿನ ಗಿಡಗಳು ಇನ್ನೊಂದು ಮತ್ತೊಂದು ಇರುತ್ತಲ್ಲ, ನರ್ಸರಿ ಪಾಟ್ಗಳಲ್ಲಿ ಇರ್ತಕ್ಕಂಥದ್ದು, ಹಾಗೆ ತೋಟಗಳಿಗೆ ಕೊಡ್ತಕ್ಕಂಥದ್ದು ಮರ ಗಿಡಗಳನ್ನು. ಇಲ್ಲಿ ಅಕ್ಕಪಕ್ಕ ರಸ್ತೆಗಳಲ್ಲಿ ಬರೀ ನರ್ಸರಿ ಇರುತ್ತೆ. ನರ್ಸರಿ ಅಂದರೆ ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಪ್ಲಾಂಟೇಷನ್ಗಳಿರುತ್ತೆ. ಈಗ ನೋಡಿ, ದೊಡ್ಡ ಆಲದ ಮರದಕ್ಕೆ ಬಂದುಬಿಟ್ಟಿದ್ದೀವಿ ನಾವೀಗ. ಇದು ದೊಡ್ಡ ಆಲದ ಮರ. ಇದನ್ನು ತೋರಿಸ್ತೀನಿ ಅಂತ ಚಿಕ್ಕಯ್ಯ ನಾನು ಕರ್ಕೊಂಡು ಬಂದಿದ್ದಾನೆ. ಸುಮಾರು ಈ ದೊಡ್ಡ ಆಲದ ಮರ ಏರಿಯಾ ಸುಮಾರು ಅರ್ಧ ಕಿಲೋಮೀಟ್ರ್ ಏರಿಯಾ ಇರುತ್ತೆ. ಸುತ್ತಲೂ ಅರ್ಧ ಕಿಲೋಮೀಟ್ರ್ ಇರುತ್ತೆ ಏರಿಯಾ. ದೊಡ್ಡ ಆಲದ ಮರ ಅಷ್ಟು ದೊಡ್ಡದಾಗಿರುತ್ತೆ ಇದು. ಈಗ ದೊಡ್ಡ ಆಲದ ಮರ ಮುಂದುಗಡೆ ನಾವಿದ್ವಿ, ಗೇಟ್ ಮುಂದುಗಡೆ ಮೇಯ್ನ್ ರೋಡ್ ಇರುತ್ತೆ. ಗೇಟ್ ಮುಂದೆ ನೋಡ್ಬೋದು ನೀವು, ದೊಡ್ಡ ಆಲದ ಮರ ಗೇಟ್ ಇದು, ಮೇಯ್ನ್ ಗೇಟ್ ಇದು. ಅಲ್ಲಿ ಬೋರ್ಡ್ ಕಾಣುತ್ತೆ ನಿಮಗೆ ಮೇಲೆ ನೋಡಿ, ಬೋರ್ಡ್ ಕಾಣುತ್ತೆ. ಇದೇ ದೊಡ್ಡ ಆಲದ ಮರ. ಸರ್ಕಾರಿ ಒಡೆತನದಲ್ಲಿದೆ ಇದು ದೊಡ್ಡ ಆಲದ ಮರ. ದೊಡ್ಡ ಆಲದ ಮರ ಸುಮಾರು 500,000 ವರ್ಷಗಳು ಅದು ಅದಕ್ಕಿಂತ ಮೊದಲಿಂದ ಇರ್ಬೋದು ಇದು ದೊಡ್ಡ ಆಲದ ಮರ. ಅರಣ್ಯ ಸಂರಕ್ಷಣಾ ಅವರು ಇದನ್ನು ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಹಾಗೆ ಕೆಲವು ರಾಜರು ಮಹಾರಾಜರುಗಳು ಕೂಡ ಇದನ್ನು ರಕ್ಷಣೆ ಮಾಡಿದ್ದಾರೆ. ಸುತ್ತಲೂ ಕಾಂಪೌಂಡ್ ಹಾಕಿದ್ದಾರೆ ಈ ದೊಡ್ಡ ಆಲದ ಮರಕ್ಕೆ. ಸುಮಾರು ಅರ್ಧ ಎಕರೆನಲ್ಲಿ ಅರ್ಧ ಕಿಲೋಮೀಟರ್ ಇದೆ, ಸುಮಾರು ಎಕರೆಗಳಿದೆ ಇದು. ನಾನೀಗ ನಿಮಗೆ ದೊಡ್ಡ ಆಲದ ಮರನ ತೋರಿಸ್ತೀನಿ. ಮೊದಲು ನೀವು ಇಲ್ಲಿ ಆಫೀಸ್ ಇರುತ್ತೆ ಮುಂದುಗಡೆ, ಟಿಕೆಟೆಲ್ಲ ಕೌಂಟ್ರ್ ಇರುತ್ತೆ, ಟಿಕೆಟ್ ಕೌಂಟ್ರು. ಸದ್ಯಕ್ಕೆ ಇಲ್ಲಿ ಟಿಕೆಟ್ ತಗೊಳ್ತಾ ಇಲ್ಲ, ಯಾರೂ ಇಲ್ಲ ಆಫೀಸಲ್ಲಿ. ನಾವು ಫ್ರೀಯಾಗೆ ಒಳಗಡೆ ಬಂದಿದ್ದೀವಿ. ಈಗ ಶುರು ಮಾಡ್ತೀನಿ, ನೀವು ನೋಡ್ಬೋದು. ನನ್ನ ಜೊತೆಲಿ ಚಿಕ್ಕಯ್ಯ ಇವರು ಪೇಟ ಕಟ್ಕೊಂಡಿದ್ದಾರೆ, ಇವರು ರೆಡ್ ಶರ್ಟು. ಆ ಕಡೆ ಅವರ ಭಕ್ತರಿದ್ದಾರೆ, ಆ ಕಡೆ ಅವ್ರ ಜೊತೆಲಿ ಅವ್ರ ಭಕ್ತರು ಬಂದಿದ್ದಾರೆ. ಓಕೆ, ಈಗ ನಾನು ನಿಮ್ಗೆ ತೋರಿಸ್ತೀನಿ ಇವರ. ನೋಡೋಣ, ಮುಂದಕ್ಕೆ ಹೋಗೋಣ. ನೋಡಪ್ಪ, ಇಲ್ಲಿಂದ ಹೋಗಿ ಒಂದು ರೌಂಡ್ ಹಾಕೊಂಡು ಬರೋದು ಅಷ್ಟೇ. ಬಲಗಡೆ ಇದೊಂಥರ ಬಲಸುತ್ತು. ಇಲ್ಲಿಂದ ಹೋಗಿ ಬಲಗಡೆಗೆ ಸುತ್ತಲೂ ಮರ ನೋಡ್ಕೊಂಡು ಬರೋದು. ಇಲ್ಲೇನಿರುತ್ತೆ ಮರದಲ್ಲಿ ಅಂದರೆ, ಒಂದು ವಿಶೇಷ ಏನಪ್ಪ ಅಂದರೆ, ಈ ಮರದ ಬುಡ ಎಲ್ಲಿದೆ ಗೊತ್ತಿಲ್ಲ ಇದುವರೆಗೂ. ಬುಡ ಅಂದ್ರೇನು? ಮೊದಲೊಂದು ಬುಡ ಇರುತ್ತೆ, ಆಧಾರ ಸ್ತಂಭ ಅಂದರೆ ಮೊದಲು ಒಂದು ಬುಡ, ರೆಂಬೆ. ಪ್ರಾರಂಭದಲ್ಲಿ ಭೂಮಿಗೆ ಹೋಗಿರುತ್ತೆ ಬೇರುಗಳು, ಮಧ್ಯಭಾಗದ್ದು ಬುಡ. ಅದೆಲ್ಲಿದೆ ಗೊತ್ತಿಲ್ಲ, ಆದರೆ ಇರೋದಿಲ್ಲಿ ಬರೀ ರೆಂಬೆಗಳು. ಆ ಮರದಲ್ಲಿ ಬರೀ ರೆಂಬೆಗಳಿರುತ್ತೆ. ಆ ರೆಂಬೆಗಳಿಂದ ಬೇರುಗಳು ಕೆಳಗಡೆ ಬಂದಿರುತ್ತೆ. ಆ ಬೇರುಗಳು ಭೂಮಿ ಒಳಗಡೆ ಹೋಗಿರ್ತವೆ. ಇದು ವಿಶೇಷ. ಇಲ್ಲಿ ಬೇರುಗಳು ಭೂಮಿ ಒಳಗಡೆ ಹೋಗಿರ್ತವೆ. ಮತ್ತು ಎಲ್ಲಿ ಭೂಮಿ ಒಳಗಡೆ ಬೇರುಗಳು ಹೋಗ್ತವೆ, ಅಲ್ಲಿಂದ ಮುಂದಕ್ಕೆ ಆ ರೆಂಬೆ ಬೆಳ್ಕೊಂಡು ಹೋಗುತ್ತೆ. ಮತ್ತು ಮುಂದಕ್ಕೆ ಆ ರೆಂಬೆ ಹೋದರೆ ಮತ್ತೆ ಅಲ್ಲಿ ಬೇರು ಬಿಡುತ್ತೆ. ಮತ್ತು ಬೇರು ಬಿಟ್ಟರೆ ಅದು ಭೂಮಿ ಒಳಗಡೆ ಹೋಗುತ್ತೆ. ಮತ್ತೆ ಅಲ್ಲಿಂದ ಚಿಗುರ್ಕೊಂಡು ಹೋಗುತ್ತೆ, ಕವಲುಗಳು ಹೊಡ್ಕೊಂಡು ಹೋಗ್ತಾ ಇರುತ್ತೆ. ಕವಲುಗಳು ಬೇರೆ ಬೇರೆ ರೆಂಬೆಗಳು ಹೋಗ್ತಾ ಇರುತ್ತೆ. ಈ ರೀತಿ ಹರಡ್ಕೊಂಡು ಮೊದಲು ಮೂಲ ಸ್ಥಾನ ಎಲ್ಲಿತ್ತಿದು, ಮೊದಲು ಮೂಲ ರೆಂಬೆ ಯಾವುದು, ಮೂಲ ಕಾಂಡ ಯಾವುದು, ಮರದ ಮೂಲ ಕಾಂಡ ಯಾವುದು ಅಂತ ಇವತ್ತಿಗೂ ಯಾರಿಗೂ ಇಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯ ಅದು ಹಿಂದಿನ ಕಾಲದಲ್ಲಿ 500,000 ವರ್ಷಗಳಿಂದ ಮೂಲ ಕಾಂಡ ಇತ್ತು ಅನಿಸುತ್ತೆ. ಮೂಲ ತಾಯಿ ಬೇರು ಮೂಲ ಕಾಂಡ, ತಾಯಿ ಮರ ಇತ್ತು ಅನಿಸುತ್ತೆ. ಆ ತಾಯಿ ಮರದ ಮೂಲ ಕಾಂಡ ಇವತ್ತಿಲ್ಲ ಅಲ್ಲಿ. ಆ ಮೂಲ ಕಾಂಡ ಇಲ್ಲ. ಭವಿಷ್ಯದ ವಯಸ್ಸಾಗಿ ಹಾಳಾಗಿ ಹೊರಟೋಗಿರ್ಬೋದು. ಅನಂತರ ಆ ಮೂಲ ಕಾಂಡದಿಂದ ರೆಂಬೆಗಳು ಸೈಡ್ ಹೋಗಿರ್ತವೆ, ಅಕ್ಕಪಕ್ಕ ಆ ಕಡೆ ಈ ಕಡೆ ಸುತ್ತಲೂ ಹೋಗಿರ್ತವೆ. ಆ ರೆಂಬೆಗಳಿಂದ ಈ ರೀತಿ ಬೇರುಗಳು ಬಂದಿರುತ್ತೆ. ನೋಡ್ಬೋದು ನೀವು ಬೇರುಗಳು ಯಾವ ರೀತಿ ರೆಂಬೆಗಳಿಂದ ಬಂದಿದೆ ಅಂತ. ಮೇಲುಗಡೆಯಿಂದ ಬರೀ ಬೇರುಗಳೇ ಬಂದಿರುತ್ತೆ. ಅದು ಭೂಮಿಗೆ ಹೋಗುತ್ತೆ. ಗೊತ್ತಾಯ್ತಲ್ಲ? ನೋಡಿ ಎಷ್ಟು ಬೇರುಗಳಿದೆ ನೋಡಿ, ನೋಡಿದ್ರಲ್ಲ, ಬರೀ ಬೇರುಗಳಿರುತ್ತೆ. ಇದು ಭೂಮಿ ಒಳಗಡೆ ಹೋಗುತ್ತೆ ಬೇರುಗಳು.
ಆನಂತರ ಅಲ್ಲಿಂದ ಮುಂದಕ್ಕೆ ಅದು ಕಂಟಿನ್ಯೂ ಆಗುತ್ತೆ ರೆಂಬೆ ಬೆಳ್ಕೊಂಡು ಹೋಗುತ್ತೆ ರೆಂಬೆ, ಮತ್ತು ಬೇರುಗಳನ್ನು ಬಿಡ್ತಾ ಹೋಗುತ್ತೆ, ಬೆಳ್ಕೊಂಡು ಹೋಗ್ತಾ ಇರುತ್ತೆ, ಮುಂದೆ 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 ಸಾಗ್ತಾ ಇರುತ್ತೆ. ಬೇರುಗಳು ಬಿಟ್ಕೊಂಡು ಆ ಬೇರುಗಳು ಭೂಮಿ ಒಳಗಡೆ ತಳಪಾಯ ಭೂಮಿ ಒಳಗಡೆ ಸುಮಾರು ಆಳಕ್ಕೆ ಹೋಗ್ತವೆ. ಅಲ್ಲಿಂದ ನೀರನ್ನು ಹೀರ್ಕೊಂಡು ಗೊಬ್ಬರ, ಫಲವತ್ತಾದ ಭೂಮಿನಲ್ಲಿ ಗೊಬ್ಬರ ನೀರು ಎಲ್ಲ ಹೀರ್ಕೊಂಡು ಆ ಮರಕ್ಕೆ ಅವು ಬೇರುಗಳು ಕಳಿಸ್ತವೆ. ಈ ಬೇರುಗಳೆಲ್ಲ ಅಷ್ಟೇ ನೋಡಿ, ಮರಕ್ಕೆ ಕಳಿಸ್ತವೆ. ಆಮೇಲೆ ಆ ಬೇರುಗಳು ಬೆಳೀಲಿ ಅಂತ ಅವರು ಅರಣ್ಯ ಸಂರಕ್ಷಣಾ ದಳದವರು, ಮಂಡಳಿಯವರು, ಸಂಸ್ಥೆಯವರು ನೋಡಿ ಅಲ್ಲೆಲ್ಲ ಕೆಲವು ಅದಕ್ಕೆ ಅವಕಾಶ ಮಾಡಿಕೊಟ್ಟು ರಕ್ಷಣೆ ಮಾಡ್ತಿದ್ದಾರೆ, ಇನ್ನೂ ಬೇರುಗಳು ಹೆಚ್ಚಾಗಿ ಬೆಳೀಲಿ ಅಂತ. ಇಲ್ಲಿ ಒಂದು ದೊಡ್ಡ ನೀರಿನ ಟ್ಯಾಂಕ್ ಇದೆ, ಯಾರಿಗಾದರೂ ಕೈ ಕಾಲು ತೊಳಿಲಿಕ್ಕೆ ಅಥವಾ ಬಳಸ್ಕೊಳ್ಳಿಕ್ಕೆ ಅವರು ವ್ಯವಸ್ಥೆ ಇದೆ ಇಲ್ಲಿ ಟ್ಯಾಂಕು. ಆಲದ ಮರ ಒಳಗಡೆ ಕೂತ್ಕೊಳ್ಳಿಕ್ಕೆ ಅಲ್ಲಲ್ಲಿ ಚೇರುಗಳಿರುತ್ತೆ. ಕೆಲವರೆಲ್ಲ ಇಲ್ಲಿ ಪ್ರವಾಸಿಗರು ಅಂದರೆ ಟ್ರಿಪ್ ಬರೋರು ಎಲ್ಲ ಇಲ್ಲಿ ಒಳಗಡೆ ಬರ್ತಾರೆ. ನೀವು ಇದನ್ನು ಸುತ್ತಾದರೆ ಒಳಗಡೆ ಸುತ್ತಾನೇ ಇರ್ಬೋದು, ಒಂದು ದಿನ ಎಲ್ಲ ಬೇಕಾದ್ರೂ ಸುತ್ತಾ ಇರ್ಬೋದು, ಅಷ್ಟೊಂದು ಏರಿಯಾ ಇದೆ. ನಾನು ಆಗಿಂದ ಸುತ್ತಾನೇ ಇದ್ದೀನಿ, ನೀವು ನೋಡ್ಬೋದು. ಆದರೆ ಇನ್ನೂ ಹೊರಟಿದ್ದೀವಿ ಹೀಗೆ ಹೋಗ್ತಾನೇ ಇರಬೇಕಾಗುತ್ತೆ. ನಾವು ಈಗ ಬಲಗಡೆಯಿಂದ ಸುತ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ ಮುಂದೆ. ಇಲ್ಲಿ ತುಂಬ ಜನ ಇರ್ತಾರೆ, ಭಾನುವಾರತ್ತಂತೂ ತುಂಬ ಜನ ಇರ್ತಾರೆ. ನಾವೀಗ ಡ್ಯೂಟಿ ಟೈಮಲ್ಲಿ ಬಂದಿದ್ರಿ, ಎಲ್ಲರೂ ಡ್ಯೂಟಿಗಳಿಗೆ ಹೋಗಿರ್ತಾರೆ, ಅವ್ರವ್ರ ಕೆಲಸ ಕಾರ್ಯಗಳಿಗೆ ಹೋಗಿರ್ತಾರೆ. ಭಾನುವಾರ ಶನಿವಾರ ತುಂಬ ಜನ ಇರ್ತಾರೆ ಇಲ್ಲಿ. ಸದ್ಯಕ್ಕೆ ನಾವು ಇಲ್ಲಿ ಬೇರೆ ದಿನ ಬಂದಿರೋದ್ರಿಂದ, ಅಂದರೆ ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ, ಬೇರೆ ಟೈಮಲ್ಲಿ ಬಂದರೆ ಅಷ್ಟು ಜನ ಇರಲ್ಲ. ನೋಡಿ ಇಲ್ಲೆಲ್ಲ ರಕ್ಷಣೆ ಮಾಡ್ತಿದ್ದಾರೆ ಬೇರುಗಳನ್ನು, ಮೇಲ್ಗಡೆಯಿಂದ ಬೇರುಗಳು ಬರ್ತಾಯಿದೆ. ಅದನ್ನು ಅರಣ್ಯ ಸಂರಕ್ಷಣಾ ದಳದವರ ಬೇರುಗಳಿಗೆ ರಕ್ಷಣೆಗೆ ಏನೋ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಈ ರೀತಿ ಈ ದೊಡ್ಡ ಆಲದ ಮರ ಇದೆ. ಈ ಆಲದ ಮರ ಹೇಗೆ ನಾಶ ಆಗದಿರ, ಸಂಪೂರ್ಣವಾಗಿ ನಾಶ ಆಗದಿರ ಬೆಳೆದು ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ, ಅದೇ ರೀತಿ ನಮ್ಮ ಹೆಸರು ಇರ್ಬೋದು, ನಾವು ಮಾಡಿದ ಒಳ್ಳೆಯ ಕೆಲಸಗಳಿರ್ಬೋದು, ನಾವು ಮಾಡಿದ ಪುಣ್ಯ ಕೆಲಸಗಳಿರ್ಬೋದು, ನಾವು ಮಾಡಿದ ಧರ್ಮ ಕಾರ್ಯಗಳಿರ್ಬೋದು, ಶಾಶ್ವತ ಉಳಿಬೇಕಂದ್ರೆ ಒಂದು ಒಳ್ಳೆಯ ತಳಪಾಯ ಆಗಬೇಕು, ಒರ್ಜಿನಾಲಿಟಿ ಇರಬೇಕು. ಒರ್ಜಿನಾಲಿಟಿ ಅಂದರೆ ಪ್ರಾಮಾಣಿಕತೆ. ನಮ್ಮಲ್ಲೇ ಪ್ರಾಮಾಣಿಕತೆ ಇದ್ದರೆ ಅದು ಒಂದು ಸಾರಿ ಬೆಳೆದು ನಿಂತುಬಿಡ್ತಂದರೆ, ಪ್ರಾಮಾಣಿಕತೆ ಅನ್ನೋದು ಒಂದು ಸಾರಿ ಬೆಳೆದು ನಿಂತುಬಿಟ್ರೆ ಮತ್ತೆ ಅದು ನಾಶ ಆಗಲ್ಲ. ಅದನ್ನು ನಾಶ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ, ಆ ರೀತಿ ಆಗಿಬಿಡುತ್ತೆ. ಈಗ ನೋಡಿ, ಇದು ಬೆಳೆದು ನಿಂತಿದೆ ಈ ಮರ. ಯಾವುದೋ ಒಂದು ಕಾಲದಲ್ಲಿ ಇದೊಂದು ಸಣ್ಣ ಸಸಿ ಇರುತ್ತೆ, ಅದರಲ್ಲೂ ಆಲದ ಬೀಜ ಎಷ್ಟು ಸಣ್ಣ ಸಸಿ ಇರುತ್ತಲ್ವ, ಆಲದ ಬೀಜ ಅಂತ ಎಷ್ಟು ಚಿಕ್ಕದಾಗಿರುತ್ತಲ್ವ, ಆದರೆ ಇವತ್ತು ಇಷ್ಟು ದೊಡ್ಡದಾಗಿದೆ ಅಂದರೆ ಅದ್ಭುತ ಅಲ್ವ. ಮೊದಲಲ್ಲಿ ಸಣ್ಣ ಮರ ಇತ್ತು ಅನಿಸುತ್ತೆ, ಆ ಟೈಮಲ್ಲಿ ಮುನೇಶ್ವರ ದೇವಸ್ಥಾನ ಇತ್ತು ಅನಿಸುತ್ತೆ. ನೋಡಿ, ಇದು ಮುನೇಶ್ವರ ದೇವಸ್ಥಾನ, ಹಾಲಿದು ಒಂಥರ ಗೆಸ್ಟ್ ಹೌಸ್ ಥರ ಹಾಲಿದು, ಹಾಲ್ ರೂಮ್ ಇದು. ಆ ಕಡೆ ಪಕ್ಕದಲ್ಲೇ ಮುನೇಶ್ವರ ವಿಗ್ರಹ ಇದೆ, ನಾನು ತೋರಿಸ್ತೀನಿ ನಿಮಗೆ. ಗುಡಿ ಇದೆ. ಇಷ್ಟು ಬಿಟ್ಟರೆ ಈ ಒಂದು ಆಲದ ಮರದ ಏರಿಯಾ ಒಳಗಡೆ ಇನ್ನೇನೂ ಇಲ್ಲ, ಬೇರೆ ಏನಿಲ್ಲ. ಮುನೇಶ್ವರ ಗುಡಿ ಮಾತ್ರ ಇದೆ. ನಾನು ನಿಮಗೆ ತೋರಿಸ್ತೀನಿ, ಮುನೇಶ್ವರ ಗುಡಿಯನ್ನು ತೋರಿಸ್ತೀನಿ. ಇಲ್ಲಿ ಚಿಕ್ಕದಾಗಿದೆ, ನೋಡ್ಬೋದು ನೀವು, ಒಂದು ಗುಡಿ ಚಿಕ್ಕದಾಗಿದೆ, ಮುನೇಶ್ವರ ದೇವಸ್ಥಾನದ್ದು. ನೋಡಿದ್ರಲ್ಲ, ಇಲ್ಲೊಂದು ಗುಡಿ ಇದೆ. ಮೋಸ್ಟ್ಲಿ ಮೂಲ ಸ್ಥಾನ ಇಲ್ಲೇ ಇತ್ತು ಅನಿಸುತ್ತೆ. ಈ ಗುಡಿ ಮುಂದುಗಡೆ ಮೂಲ ಸ್ಥಾನ ಈ ಮರದ್ದು ಕಾಂಡ ಇತ್ತು ಅನಿಸುತ್ತೆ, ಯಾಕಂದರೆ ಇದು ಕೂಡ ಸೆಂಟ್ರಲ್ಲೇ ಇರೋದು, ಈ ಗುಡಿ ಕೂಡ ಸೆಂಟ್ರಲ್ಲೇ ಇರೋದು. ಯಾವುದೋ ಒಂದು ಕಾಲದಲ್ಲಿ ಒಂದು ಆಲದ ಮರ ಇದ್ದರೆ, ಅರಳಿ ಮರ ಇದ್ದರೆ, ಬೇವಿನ ಮರ ಇದ್ದರೆ ಅಲ್ಲಿ ಒಂದು ಗುಡಿ ಕಟ್ತಾರೆ. ಹಾಗಿದ್ಮೇಲೆ ಈ ಗುಡಿ ಇಲ್ಲಿವರೆಗೂ ಉಳ್ಕೊಂಡು ಅಂದರೆ, ಇಲ್ಲಿನ ಗುಡಿ ದೇವಸ್ಥಾನ ಇಲ್ಲಿವರೆಗೂ ಉಳ್ಕೊಂಡು ಬಂದಿದೆ ಅಂದರೆ, ಅಲ್ಲಿಗೆ ಪ್ರಾರಂಭದಲ್ಲಿ ಇದೇ ಗುಡಿ ಇತ್ತು ಅನಿಸುತ್ತೆ, ಮೂಲಸ್ಥಾನ ಇದೇ ಇತ್ತು ಅನಿಸುತ್ತೆ ಅಲ್ವಾ, ಮೂಲಸ್ಥಾನ ಇದೇ ಇತ್ತು ಅನಿಸುತ್ತೆ. ದರ್ಶನ ಮಾಡ್ಕೊಳ್ಳಿ ಮುನೇಶ್ವರ ಸ್ವಾಮಿದು, ನಿಮಗೆ ಒಳ್ಳೆಯದಾಗಲಿ. ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಎಲ್ಲರೂ ಅವ್ರಿಗೆ ಒಳ್ಳೆಯದಾಗಲಿ. ಮುನೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ, ಭಗವಂತನ ದರ್ಶನ ಮಾಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಇಷ್ಟಾರ್ಥಗಳು ಈಡೇರಲಿ. ಹಾಗೆ ಜೀವನದಲ್ಲಿ ನೀವು ಯಾವುದೇ ಒಂದು ಸಂಕಲ್ಪ ಸದುದ್ದೇಶ ಮಾಡ್ತೀರಿ, ಅದು ಶಾಶ್ವತವಾಗಿ ಉಳಿಬೇಕು. ಶಾಶ್ವತ ಉಳಿಬೇಕಂದ್ರೆ ಈ ರೀತಿ ಒಂದು ತಳಪಾಯ ಆಗಬೇಕು. ಮೊದಲೇ ಆಲೋಚನೆ ಮಾಡಿ ಒಂದು ತಳಪಾಯ ಆಗಬೇಕು. ಒಂದು ಸಾರಿ ಅದು ಬೆಳೆದು ನಿಂತುಬಿಟ್ರೆ ಲೈಫಲ್ಲಿ ಇನ್ಯಾವತ್ತಿಗೂ ಅದು ಹಾಳಾಗೋದಿಲ್ಲ. ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಬೆಳೆದು ನಿಲ್ಲಬೇಕು. ನಿಮ್ಮ ಗುರಿ ಬೆಳೆದು ನಿಲ್ಲಬೇಕಂದ್ರೆ ಒಳ್ಳೆ ಡೈರೆಕ್ಷನ್ ತಗೋಬೇಕು. ಗುರು ದೈವ ಆಶೀರ್ವಾದ ಬೇಕು. ನಿಮ್ಮಲ್ಲಿ ಪುಣ್ಯಶಕ್ತಿ ಪುಣ್ಯಕರ್ಮಗಳು ಹೆಚ್ಚಾಗಿ ನೀವು ಮಾಡಿರಬೇಕು, ಅದು ನಿಮ್ಮನ್ನು ಕಾಪಾಡುತ್ತೆ. ಸುಮ್ಮನೆ ಬೆಳೆದು ನಿಲ್ಲಬೇಕಂದ್ರೆ ಆಗೋದಿಲ್ಲ. ಆ ದೈವ ಗುರು ಆಶೀರ್ವಾದ ನಿಮಗಿರಬೇಕು. ದೈವ ಗುರು ಆಶೀರ್ವಾದ ನಿಮಗೆ
ಇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಜೀವನದಲ್ಲಿ ನೀವು ಇಂಪ್ರೂವ್ ಆಗಬೇಕಂದ್ರೆ, ಇಂಪ್ರೂವ್ ಆಗಿದ್ದನ್ನು ಅದು ಒಂದು ಸಣ್ಣ ಅಂಗಡಿ ಇರ್ಬೋದು, ದೊಡ್ಡ ಅಂಗಡಿ ಇರ್ಬೋದು, ಹೋಟೆಲ್ ಇರ್ಬೋದು, ಫ್ಯಾಕ್ಟ್ರಿ ಇರ್ಬೋದು, ಅದು ಒಳ್ಳೆ ಬೆಳೆದು ನಿಲ್ಲಬೇಕು ಅಂದರೆ ಗಟ್ಟಿಯಾಗಿ ನೆಲೆ ನಿಲ್ಲಬೇಕು, ಶಾಶ್ವತವಾಗಿ ನಿಮಗೆ ಲಾಭ ತಂದು ಕೊಡಬೇಕು, ಯಾವತ್ತೂ ನಷ್ಟ ಆಗಬಾರ್ದು ಅನ್ನೋದಾದರೆ ಜೀವನದಲ್ಲಿ ನೀವು ಶಾಶ್ವತವಾಗಿ ನೆಲೆ ನಿಲ್ಲಬೇಕು. ಶಾಶ್ವತವಾಗಿ ಅಂದರೆ ನೀವು ಮಾಡೋ ಕೆಲಸದಲ್ಲಿ ಇಂಪ್ರೂವ್ಮೆಂಟು. ನಿಮ್ಮದೊಂದು ಸಣ್ಣ ಅಂಗಡಿ ಇರಲಿ, ಸಣ್ಣ ಹೋಟೆಲ್ ಇರಲಿ, ಅಥವಾ ದೊಡ್ಡ ಹೋಟೆಲೇ ಇರಲಿ, ಸಣ್ಣ ಫ್ಯಾಕ್ಟ್ರಿ ಇರಲಿ, ದೊಡ್ಡ ಫ್ಯಾಕ್ಟ್ರಿನೇ ಇರಲಿ, ಅಥವಾ ನೀವು ಯಾವುದೋ ಒಂದು ಕಾರ್ ಓಡಿಸ್ತಿರೋ, ಬಸ್ ಓಡಿಸ್ತಿರೋ, ಯಾವುದೇ ಡ್ರೈವರ್ ಆಗಿರಿ ಅಥವಾ ಸ್ವಂತ ಓನರ್ ಆಗಿರಿ, ಒಟ್ಟಿನಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ಬಿಲ್ಡರ್ ಆಗಿರಿ, ಇನ್ನೊಂದಾಗಿರಿ, ಮತ್ತೊಂದಾಗಿರಿ, ಏನೇ ಆಗಿರಲಿ, ನೀವು ಉದ್ಧಾರ ಆಗಬೇಕಂದ್ರೆ ಈ ದೊಡ್ಡ ಆಲದ ಮರ ಥರ ನೀವು ನೆಲೆ ನಿಲ್ಲಬೇಕು. ತಳಪಾಯ ಗಟ್ಟಿಯಾಗಿರಬೇಕು. ಕಾಂಡ, ನಿಮ್ಮದು ಕಾಂಡ ಇದೆಯಲ್ಲ, ಬುಡ, ಆ ಬುಡ ಗಟ್ಟಿಯಾಗಿರ್ಬೇಕು ನಿಮ್ಮದು. ನೀವು ಗಟ್ಟಿಯಾಗಿ ಈ ದೊಡ್ಡ ಆಲದ ಮರ ಥರ ಬೆಳೆದು ನಿಂತರೆ ನಿಮ್ಮ ಬುಡಾನ ಅಲ್ಲಾಡ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಿಮ್ಮ ಬುಡಾನ ಅಲ್ಲಾಡ್ಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಆ ರೀತಿ ನೀವು ಬೆಳೆದು ನಿಲ್ಲಬೇಕು. ಆ ರೀತಿ ಬೆಳೆದು ನಿಲ್ಲಬೇಕಂದ್ರೆ ನಿಮಗೆ ಸಪೋರ್ಟ್ ಯಾರು ಬೇಕು? ಈ ದೊಡ್ಡ ಆಲದ ಮರ ಯಾವ ರೀತಿ ಸಪೋರ್ಟ್ ಇದೆ, ಆ ರೀತಿ ಗುರು ದೈವ ಸಪೋರ್ಟು ನಿಮಗೆ ಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ ಅವರೇ, ನಿಮಗೆ ಒಳ್ಳೆಯದಾಗಲಿ, ಬೆಳೆದು ನಿಲ್ಲಿ. ನಿಮ್ಗೆ ಯಾರ್ಯಾರು ಹಿಂದೆ ಅವಮಾನ ಮಾಡಿದ್ದಾರೆ, ಅಪಮಾನ ಮಾಡಿದ್ದಾರೆ, ಅವ್ರ ಮುಂದೆ ನೀವು ಬೆಳೆದು ನಿಲ್ಲಿ ಅಂತ ನಾನು ಬಯಸ್ತೀನಿ ಅವರೇ. ನಿಮಗೆ ಗುರು ದೈವ ಆಶೀರ್ವಾದ ಬೇಕು. ಅದಕ್ಕೆ ಪುಣ್ಯಕರ್ಮಗಳಲ್ಲಿ ಭಾಗಿಯಾಗಿ ಪುಣ್ಯಶಕ್ತಿಯನ್ನು ಸಂಪಾದನೆ ಮಾಡ್ಕೊಳ್ಳಿ. ಆಗ ನೀವು ಈ ದೊಡ್ಡ ಆಲದ ಮರ ಥರ ಬೆಳೆದು ನಿಲ್ತೀರ. ಗೊತ್ತಾಯ್ತಲ್ಲ? ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬಲ್ಲಿಂದ ಹಾಕ್ಕೊಳ್ಳಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.